ತಮ್ಮ ಅಕ್ಕಲಕೋಟ ತಾಲೂಕದಾಗ ಕಲಾವಿದ್ರು ನಮ್ಮ ಅಪ್ಪನಂತವ್ರು ಹಾಡಿ ಹೋಗ್ಯಾರ. ಅದಕ್ಕೆ ಈ ಊರಾಗ ಬಂದು ಸಿಕ್ಕಿರಿ ಗೌಡ್ರ, ನಿಮ್ಮ ಚೊಣ್ಣಿ ಬಹಳ ಬಿಗಿ ತಿಳಿದು ಇಲ್ಲಿ ಕುಸ್ತಿ ಆಡ್ಬೇಕಾಗ್ಯದ. ಯಾಕಂದ್ರ ಒಳ್ಳೆ ರುಬಾಬ ಮಾಡಿ ಜವಾಬ ಕೊಂಡವ್ರ ಹಾಗೆ ಅಂದ್ರ ಮಾಡಿಸಿದ ಮಂಡ ಜಬರ್ಲಿ ಯಾಕಂದ್ರೆ ವಿಶ್ವಾಸ ಮತ್ತು ವಿಚಾರಣೆ ವಿಷಯಗಳನ್ನ ಅತಿ ವಿಜೃಂಭಣೆಯಿಂದ ಇಲ್ಲಿ ಇವತ್ತಿನ ದಿವಸ ಪ್ರತಿಪಾದನೆ ಮಾಡ್ಬೇಕಾಗ್ಯದ. ವಿಶ್ವಾಸ ಬಹಳ ಮಂದಿ ಘಾತ ಮಾಡ್ಯಾರ. ವಿಶ್ವಾಸಕ್ಕೆ ಘಾತ ಅಂದಾರ, ಘಾತ ಅಂದಿಲ್ಲ. ಯಾವಾಗ ಬಿ ಏನ್ ಹೇಳ್ತಾರ, ವಿಚಾರ ಮಾಡಿ ನಡಿ, ನೆರಿ ಹೊರವ್ರದ್ದು ನೋಡಿ ನಡಿ ಅಂತ ಹೇಳ್ತಾರ. ವಿಶ್ವಾಸ ಸೀತಾ ಘಾತ ಮಾಡ್ಯಾರ. ಹೆಂಗಂತ ಕೇಳಿದ್ರ ಈ ಹಂದ್ರಾಳ ಅಂತ ಊರಾಗ ಡಂಬರಾಟ ನಡೆದಿತ್ತು. ಅಭಿಷೇಕ ಡಂಬರಾಟ ನಡೆದಿತ್ತು. ಡಂಬರಾಟ ಆಡ ಒಳ್ಳೆ ಹುರುಪಿನ ಡಂಬರಾಟ ನಡೆಸಿದ. ಒಳ್ಳೆ ಹುರುಪಿನ ಡಂಬರಾಟ ನಡೆಸಿದ ಊರಾಗ ಗೌಡ್ರು ವಾಡ್ಯ. ಯಾಕಂದ್ರೆ ನಮ್ ಗೌಡ್ರು ಹೆಣ್ಮಗಳಿಗೆ ಊರಾಗ ಕೊಟ್ಟವು. ಆ ಗೌಡ್ರು ವಾಡ್ಯದ ಮುಂದ ಏನ್ ಮಾಡಿತ್ತು, 4 ಮಂದಿ ತುಡುಗರು ನೋಡಿ ಹೋದ್ರಿಗೆ. ತುಡುಗರು ಎಲ್ಲ ತಿರುಗಾಡಿ ವಾಡ ಎಲ್ಲ ನೋಡಿ ಹೋದ. ಅಭಿಷೇಕ ಒಂದು ಆಟ ನಡೆದಿತ್ತು. ಆಟಿನ ಬಳಿ ಬಂದು ನಿಂತರು. ಆಟಿನ ಬಳಿ ಬಂದು ನಿಂತರು. ಆ ಆಟ ಮಾಡವ ಡಂಬರ ಆಟಗಾರ ಬಹಳ ಕಸರಟದಿಂದ ಒಂದು ಆಟ ನಡೆದಿತ್ತು. ಅವ್ದು ಆಟ ಯಾವ ನಡೆದಿತ್ತು ಅಂತ ಕೇಳಿದ್ರೆ, ಬಿದ್ರ ಕಟ್ಟಿಗೆ ತೊಗೊಂಡು ಓಡಿ ಬಂದು ಕಂಬಿನ ಮೇಲೆ ಉಡಿ ಹೊಡೆವ, ತಾರಿನ ಮೇಲೆ ನಡೆಯವ. ಮತ್ತ ಟಣ್ಣ ಉಡಿ ಹೊಡೆವ ತಳಗ. ಹಿಂಗ ಒಂದು ಆಟ ನಡೆದಿತ್ತು. ಇವ್ರ 4 ಮಂದಿ ತುಡುಗ್ರ ಆ ಊರಿಗೆ ಬಂದಿರು, ಹಂದ್ರಾಳ ಊರಿಗೆ. ಆ ಗೌಡ್ರು ವಾಡ್ಯ ಬಂದು ನೋಡಿರು. ಈ ಊರಿಗೆ ರಾತ್ರಿ ಬಂದು ಈ ಗೌಡ್ರು ವಾಡ್ಯಾಗ ಡಾಕ ಹಾಕ್ಬೇಕಂದ್ರು. ಡಾಕ ಹಾಕ್ಬೇಕಿದ್ರೆ ಮುಂದೆ ಬಂದ್ರು. ಇದು ಆಟ ನಡೆದಿತ್ತು. ಇದು ಒಂದು ನಮ್ಮ ಗ್ಯಾಂಗದಾಗ ತಗೋಬೇಕು, ಇದು ಸಾಮಿಲ್ ಆದ್ರೆ ಇದು ಬಹಳ ಉತ್ತಮ ಆಗ್ತದ. ಬಹಳ ಚತುರ ಇವ ಚತುರನ. ಇವ ರಾತ್ರಿ ನಮ್ಮ ಕೆಲಸಿಗೆ ಬರ್ತಾವ ತಿಳ್ಕೊಂಡು ಆಟ ಮುಗಿಯನ ಕೇಳ್ತಾರ ಡಂಬರ ಆಟ ಆಡೋರಿಗೆ. ಏನೋ ತಮ್ಮ ಅಂದ್ರ ಅವ್ರು ಇಟ್ಟು ಜೀವನ ಖಬರ್ ಇಲ್ಲದೆ ಹಂದ್ರ ಊರಾಗ ಆಟ ನಡೆಸಿದಿ, ರೊಕ್ಕ ಎಟ್ ಕೊಡ್ತಾರೋ ನಿನಗಂದವ. ನಂದೇನು ಬಹಳ ಇನ್ಕಮ್ ಇಲ್ಲಿ ಬಿಡ್ರಿ ಅಂದವ. ಯಾರ ಗೌಡ್ರು 10 ರೂಪಾಯಿ ಕೊಡ್ತಾರ, ಯಾರು 20 ರೂಪಾಯಿ ಕೊಡ್ತಾರ, ಯಾರು ಬಾಳೆ ಆದ್ರೂ 30 ರೂಪಾಯಿ ತನ ಆಗ್ತದ. ಒಂದು ಊರು ಡಬ್ ಹೊಡಿಬೇಕಾದ್ರೆ ಒಂದು 300 ರೂಪಾಯಿ ನಮ್ ದಂಧೆ ಆಗ್ತದ ಅಂದವ.